ಸ್ನೇಹಿತರೆ ನಮಸ್ಕಾರ. ಸೊ ಬಿಬಿಎಂಪಿಯ ಒಂದು ಆಸ್ತಿ ತೆರಿಗೆ ಏನಿದೆ 23-24ರ ಒಂದು ಆಸ್ತಿ ತೆರಿಗೆಯ ಅಂದಾಜಿನ ಪ್ರಕಾರ 4,000 ಕೋಟಿಯನ್ನ ಕಲೆಕ್ಟ್ ಮಾಡಬೇಕು ಅನ್ನೋ ತರ ಇತ್ತು. ಮೊನ್ನೆ ತಾನೇ ಮೋನೇಶ್ ಮುದ್ಗಿಲ್ ಅವರು ಏನು ಸ್ಪೆಷಲ್ ಕಮಿಷನರ್ ಇದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಬಿಬಿಎಂಪಿಯಲ್ಲಿ, ಅವರು ಹೇಳ್ತಾ ಇದ್ರು ಕನಿಷ್ಠ 6 ಲಕ್ಷ ಸ್ವತ್ತುಗಳನ್ನ ನಾವು ಬಿಬಿಎಂಪಿ ಪ್ರಾಪರ್ಟಿ ಟ್ಯಾಕ್ಸ್ಗೆ ಇನ್ಕ್ಲೂಡ್ ಮಾಡ್ತಾ ಇದೀವಿ ಅಂತ. ಸೊ ಅವರಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಒಂದು ಸ್ಪೆಷಲ್ ಕಮಿಷನರ್ ಆಗಿ ನಿಮಗೆ ಆದಾಯದ ಮೂಲಗಳು ಗೊತ್ತಿರುತ್ತೆ. ಮೊನ್ನೆ ನಾವು ಇದೇ ರೀತಿ ಜನರ ಹತ್ರ ಮಾತಾಡಬೇಕಾದಾಗ ನಮಗೆಲ್ಲ ಎಲ್ಲರೂ ಏನು ಅನ್ಕೊಂಡಿದ್ರು, ಬಿಬಿಎಂಪಿ ಲಿಮಿಟ್ ಅಲ್ಲಿ ಬರೋ ಎಲ್ಲಾ ಪ್ರಾಪರ್ಟಿಗಳಿಗೂ ಅದು ಬಿಬಿಎಂಪಿಗೆ ಅವರು ತೆರಿಗೆ ಕಟ್ತಾರೆ, ಬೇರೆಲ್ಲೂ ಕಟ್ಟೋದಿಲ್ಲ ಅಂತ ನಾವು ಅನ್ಕೊಂತಾ ಇದ್ವಿ. ಅದು ಎಲ್ಲ ಬೆಂಗಳೂರಿನ ಜನರ ಅಭಿಪ್ರಾಯ ಅದೇ ರೀತಿ ಇರುತ್ತೆ. ಆದ್ರೆ ಅಲ್ಲಿನ ಜನರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ದಿದ್ದು, ನಾವು ತೆರಿಗೆಯನ್ನ ಬಿಡಿಎ ಕಟ್ತೀವಿ, ಆದ್ರೆ ಏನೇ ಸಮಸ್ಯೆ ನಮ್ಮ ಲೇಔಟ್ ಅಲ್ಲಿ ಬಂದಾಗ ನಾವು ಬಿಬಿಎಂಪಿ ಅವ್ರಿಗೆ ಕೇಳಿದಾಗ ಕೆಲಸಗಳಾಗೋದಿಲ್ಲ, ಅದು ನಮಗೆ ಬರೋದೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಈ ರೀತಿ ತೊಂದರೆಗಳು ನಾವು ಬರೀ 1 ಬಡಾವಣೆ 2 ಬಡಾವಣೆ ಅಲ್ಲ, ಬೆಂಗಳೂರಿನ ಸುಮಾರು ಲಕ್ಷಗಟ್ಟಲೆ ಇವತ್ತು ಪ್ರಾಪರ್ಟಿಗಳಿದೆ, ಆಸ್ತಿಗಳೇನಿದೆ, ಸ್ವತ್ತುಗಳೇನಿದೆ, ಅಲ್ಲಿಯ ಜನರು ಆ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಸೊ ನಿಮಗೆ ಉದಾಹರಣೆಗಳನ್ನ ಹೇಳಬೇಕು ಅಂದ್ರೆ, ಇವತ್ತು ಅಂಜನಾಪುರದ 1ನೇ ಒಂದು ಭಾಗದಿಂದ ಹಿಡಿದು 11 ಭಾಗಗಳವರೆಗೂ ಏನು ಬಿಡಿಎ ಲೇಔಟ್ ಮಾಡಿದ್ದಾರೆ, ಇದುವರೆಗೂ ಅದು ಬಿಬಿಎಂಪಿಗೆ ಹಸ್ತಾಂತರಗೊಂಡಿಲ್ಲ. ಜೆಪಿ ನಗರ 8ನೇ ಫೇಸು, 9ನೇ ಫೇಸು, ಬನಶಂಕರಿಯ 6ನೇ ಸ್ಟೇಜು, 1ನೇ ಬ್ಲಾಕ್ ಇಂದ ಹಿಡಿದು 10 ಬ್ಲಾಕ್ ವರೆಗೂ, ಸಾಕಾರ ನಗರ ಭಾಗದಲ್ಲಿರೋ ಅನೇಕ ಬಿಡಿಎ ಲೇಔಟ್ಗಳು, ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆ, ಮತ್ತೆ ಬಿಡಿಎ ನಿರ್ಮಿಸಿರೋ ಒಂದು ಫ್ಲಾಟ್ ಗಳಾಗಿರ್ಲಿ, ಇಲ್ಲಿ ಎಲ್ಲಿಂದನೂ ನಿಮಗೆ ಒಂದೇ ಒಂದು ಪೈಸಾ ತೆರಿಗೆ ಬಿಬಿಎಂಪಿಗೆ ಬರ್ತಾ ಇಲ್ಲ. ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೇರೆ ಬೇರೆ ತೆರಿಗೆಗಳನ್ನ ನೀವು ಜನಸಾಮಾನ್ಯರ ಮೇಲೆ ಹಾಕ್ತಾ ಇದ್ದೀರಾ. ನಿಮಗೆ ಈ ಒಂದು ಮಾಹಿತಿ ಇಲ್ಲ ಅಂದ್ರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಅಥವಾ ನೀವು ಬೇಕು ಅಂತಲೇ ಈ ಮಾಹಿತಿಯನ್ನ ನೀವು ಕೊಡ್ತಾ ಇಲ್ಲ, ಅಥವಾ ಬೇಕು ಅಂತಲೇ ನೀವು ಬಿಡಿಎ ಅಡಿಯಲ್ಲಿರೋ ಒಂದು ಲೇಔಟ್ಗಳನ್ನ ಬಿಬಿಎಂಪಿಗೆ ಹಸ್ತಾಂತರ ಮಾಡ್ತಾ ಇಲ್ವಾ? ನಾವು ಮಾತಾಡಬೇಕಾದಾಗ ಜನರು ಹೇಳಿದ್ದು, ಒಂದು ಪ್ರಾಪರ್ಟಿಗೆ, ಒಂದು ಸ್ವತ್ತಿಗೆ ಬಿಡಿಎದವರು ಅಸೆಸ್ ಮಾಡಿ ಅದನ್ನ ಬಿಬಿಎಂಪಿಗೆ ಕಳಿಸ್ಕೊಡ್ಬೇಕು ಅಂದ್ರೆ ಕನಿಷ್ಠ 2-3 ಲಕ್ಷ ಲಂಚ ತಗೊಳ್ತಾರೆ ಅಂತ. ಸೊ ಆದ್ದರಿಂದ ಯಾರನ್ನು ಮುಂದಾಗ್ತಾ ಇಲ್ಲ ಇದಕ್ಕೆ. ಸೊ ಅಂದ್ರೆ ಆ ಒಂದು ಲಂಚದ ಪ್ರಮಾಣ ನಿಮಗೆ, ಆ ಲಂಚದ ಒಂದು ಕಮಿಷನ್ ನಿಮಗೆ ಬರ್ತಾ ಇದೆಯಾ ಡಿ.ಕೆ. ಶಿವಕುಮಾರ್ ಅವರೇ? ಸೊ ದಯವಿಟ್ಟು ತುಷಾರ್ ಗಿರಿನಾಥ್ ಅವರಾಗಿರ್ಲಿ, ಡಿ.ಕೆ. ಶಿವಕುಮಾರ್ ಅವರಾಗಿರ್ಲಿ, ಇವಾಗ ಏನು ಮೋನೇಶ್ ಮುದ್ಗಿಲ್ ಅವರಾಗಿರ್ಲಿ, ಯಾವ್ಯಾವ ಬಿಡಿಎ ಪ್ರಾಪರ್ಟಿಗಳು, ಬಿಡಿಎ ಲೇಔಟ್ಗಳು, ಬಡಾವಣೆಗಳು ಬಿಬಿಎಂಪಿ ಅಡಿಯಲ್ಲಿ ಬಂದಿಲ್ವೋ, ತೆರಿಗೆ ವ್ಯವಸ್ಥೆ ಅಡಿಯಲ್ಲಿ ಬಂದಿಲ್ವೋ, ಮೊದಲು ಅದನ್ನ ನೀವು ತಗೊಂಬರಕ್ ಶುರು ಮಾಡಿ. ಯಾಕಂದ್ರೆ ಇವತ್ತು ಲಕ್ಷಗಟ್ಟಲೆ ಮನೆಗಳು ಇವತ್ತು ಆ ಒಂದು ಭಾಗದಲ್ಲಿ ಬರುತ್ತೆ. ಇದರಿಂದ ಸಾವಿರಾರು ಕೋಟಿ ಆದಾಯ ಇವತ್ತು ಬಿಬಿಎಂಪಿಗೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಈ ತರ ಕೆಲಸಗಳನ್ನ ಮಾಡಿದಾಗ ಮಾತ್ರನೇ ನೀವು ಬೆಂಗಳೂರಲ್ಲಿ ಆದಾಯವನ್ನ ಹೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೆ. தங்கவயல் மக்களின் மாலை பொழுதை மகிழ்ச்சியாக்கிட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். குழந்தைகளுக்கு உற்சாகமூட்டி மகிழ்ச்சி ததும்பி குதூகலமாய் நேரம் கழித்திட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். வித்தியாசமான பறவை இனங்கள் மற்றும் பைத்தான் பாம்பு வகைகள், அதாவது மலைப்பாம்பு வகைகள் உங்களை ஒரு தனித்தீவுக்கே அழைத்து சென்றது போல் ஒரு உணர்வு உங்களுக்கு ஏற்படுத்தும். அது மட்டுமல்லாமல் வீட்டுக்கு தேவையான பொருட்களும் மற்றும் வித்தியாசமான உணவு வகைகள் உங்கள் நாவை ஆக்கிரமித்துக் கொள்ளும் வகையில் சுவையில் உச்சம் உணர நீங்கள் உங்கள் குடும்பத்தோடு செல்ல வேண்டிய இடம் தங்கவயல் மலையாளி மைதானத்தில் அமைந்துள்ள ஜூம் பார்க் மட்டுமே.